ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಬಳಗಕ್ಕೆ. ಇವತ್ತು ನಾನು ನಿಮಗೆ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಲು ಈ ವಿಡಿಯೋ ಮಾಡ್ತಿದ್ದೇನೆ ಸ್ನೇಹಿತರೆ. ನಿಮ್ಮಲ್ಲಿ ತುಂಬ ಜನ ನನ್ನ ವೀಡಿಯೋಸನ್ನು ಪ್ರತಿದಿನ ನೋಡ್ತಿರ್ತೀರಾ, ಸಪೋರ್ಟ್ ಮಾಡ್ತೀರಾ, ವೀಡಿಯೋಸ್ ಮೇಲೆ ನೋಡ್ಕೊಂಡು ಕಮೆಂಟ್ಸ್ ಕೂಡ ಮಾಡ್ತೀರಾ. ನಾನು ಯೂಟ್ಯೂಬ್ನಲ್ಲಿ ಕೆಲಸ ಮಾಡುತ್ತಿರೋದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಒಂದು ದೊಡ್ಡ ಸಪೋರ್ಟ್ ಕಾರಣ ಸ್ನೇಹಿತರೆ. ನನ್ನ ಆಸೆ ಏನು ಗೊತ್ತಾ, ಪ್ರತಿದಿನ ಯೂಟ್ಯೂಬ್ ಬಗ್ಗೆ ಹೊಸ ಹೊಸ ವಿಷಯಗಳನ್ನು ಕಲಿತು ಅದನ್ನು ಸರಳ ಕನ್ನಡದಲ್ಲಿ ನಿಮಗೆ ತಿಳಿಸ್ಬೇಕು. ಯೂಟ್ಯೂಬ್ನಲ್ಲಿ ಹೊಸ ಅಪ್ಡೇಟ್ ಬಂದರೆ ನಿಮಗೆ ಹೇಳಬೇಕು, ತಿಳಿಸ್ಬೇಕು. ಮಾನಿಟೈಸೇಷನ್ ಇರ್ಬೋದು, ಚಾನಲ್ ಗ್ರೋತ್ ಬಗ್ಗೆ ಇರ್ಬೋದು, ಯೂಟ್ಯೂಬ್ ರೂಲ್ಸ್ ಬಗ್ಗೆ ಇರ್ಬೋದು, ಹೊಸ ಫ್ಯೂಚರ್ಸ್ ಬಗ್ಗೆ ಇರ್ಬೋದು. ನಾನು ಕಲಿತಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ ಸ್ನೇಹಿತರೆ. ಆದರೆ ಇತ್ತೀಚೆಗೆ ನನ್ನ ಆರೋಗ್ಯ ನನ್ನನ್ನು ಸಪೋರ್ಟ್ ಮಾಡ್ತಿಲ್ಲ. 3-4 ದಿನದ ವೀಡಿಯೋ ಹಾಕಿಲ್ಲ, ನೀವು ನೋಡ್ಬೋದು. ನನಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಇರುವ ಕಾರಣ ಡಾಕ್ಟರ್ ಅವರನ್ನು ಭೇಟಿ ಮಾಡಿ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಳ್ತಿದ್ದೇನೆ. ಸೊ ಇತ್ತೀಚೆಗೆ ಕೆಲವು ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದೇನೆ ಮತ್ತು ಡಾಕ್ಟರ್ ಕೆಲವು ತಿಂಗಳ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅದು ತಗೋಬೇಕು. ಆದ್ದರಿಂದ ಹಿಂದಿನಂತೆ ಪ್ರತಿದಿನ ನಿರಂತರವಾಗಿ ವೀಡಿಯೋಸ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ನೇಹಿತರೆ. ನಾನು ಇದನ್ನು ನಿಮಗೆ ಹೇಳ್ತಿರೋದು ಸಿಂಪತಿ ಪಡೆಯಲಲ್ಲ ಸ್ನೇಹಿತರೆ. ಯಾರು ನನ್ನ ಬಗ್ಗೆ ಬೇಸರ ಪಡಬೇಕು ಅಂತಲೂ ಇಲ್ಲ ಸ್ನೇಹಿತರೆ. ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಕುಟುಂಬದವರಂತೆ ಸ್ನೇಹಿತರೆ. ನಾನು ಕೆಲವು ದಿನಗಳು ವೀಡಿಯೋ ಅಪ್ಲೋಡ್ ಮಾಡದಿದ್ದರೆ ಏನಾಯಿತು, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಹಾಕ್ತೀರಾ, ಅದು ಕೇಳ್ತೀರಾ. ಸೊ ಅದಕ್ಕಾಗಿ ನನ್ನ ಪರಿಸ್ಥಿತಿ ಏನು ಅನ್ನೋದನ್ನು ನಿಮಗೆ ನೇರವಾಗಿ ಹೇಳಬೇಕು ಅಂತ ಅನಿಸ್ತು. ನನಗೆ ಈಗ 50 ವರ್ಷ. ಈ ವಯಸ್ಸಿನಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿ ಯೂಟ್ಯೂಬ್ಗಾಗಿ ಮಾತ್ರ ಓಡಾಡೋದು ಸರಿಯಲ್ಲ ಅನ್ನೋದು ನನಗೂ ಗೊತ್ತಾಗಿದೆ. ಯೂಟ್ಯೂಬ್ ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ನಿಮ್ಮ ಜೊತೆ ಮಾತನಾಡೋದು ನನಗೆ ಅದಕ್ಕಿಂತ ಜಾಸ್ತಿ ಇಷ್ಟ. ಆದರೆ ಆರೋಗ್ಯವು ಅಷ್ಟೇ ಮುಖ್ಯ. ಹಾಗಾಗಿ ಮುಂದಿನ ಕೆಲವು ದಿನಗಳಲ್ಲಿ ನನ್ನ ವೀಡಿಯೋ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಸ್ನೇಹಿತರೆ. ಬಹುಶಃ ಪ್ರತಿದಿನ ವೀಡಿಯೋ ಮಾಡಲು ಸಾಧ್ಯವಾಗದೇ ಇರಬಹುದು, 3-4 ದಿನದಿಂದ ಹಾಕೂ ಇಲ್ಲ. ಆದರೆ ಇದರ ಅರ್ಥ ನಾನು ಯೂಟ್ಯೂಬ್ ಬಿಡ್ತೇನೆ ಅಂತಲ್ಲ, ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ನಾನು ಮಾಡ್ತೇನೆ, ನನ್ನಿಂದ ಸಾಧ್ಯವಾದಷ್ಟು ನಾನು ಈ ಜರ್ನಿನ ಮುಂದುವರಿಸ್ತೇನೆ. ಇದು ಇಲ್ಲದೆ ಇನ್ನೊಂದು ಚಾನಲ್ ಮಾಡಿ ಕೂಡ ನಾನು ಮುಂದುವರಿಸ್ತೀನಿ. ಒಂದು ದಿನ ವೀಡಿಯೋ ಮಾಡಲಾಗದಿದ್ದರೆ ಮತ್ತೊಂದು ದಿನ ಮಾಡ್ತೇನೆ, ಸ್ವಲ್ಪ ದಿನ ನಿಧಾನವಾಗಿ ಮಾಡ್ತೇನೆ ಸ್ನೇಹಿತರೆ. ಆದರೆ ನಿಮ್ಮ ಜೊತೆಗಿನ ಈ ಜರ್ನಿ ಮುಂದುವರಿಸಲು ನನಗೆ ತುಂಬ ಆಸೆ ಇದೆ. ಸೊ ನನ್ನ ವೀಡಿಯೋಸ್ ನೋಡ್ತಿರುವ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ನಾನು ಒಂದು ಮಾತು ಹೇಳಬೇಕು ಸ್ನೇಹಿತರೆ. ನೀವು ನನ್ನ ವೀಡಿಯೋಸ್ಗೆ ಕೊಡುವ ಒಂದು ಲೈಕು, ಅದರ ಮೇಲೆ ಮಾಡುವ ಕಮೆಂಟು, ಆ ವಿಡಿಯೋ ನೋಡಿ ಶೇರ್ ಮಾಡೋದು ಮತ್ತು ನೀವು ತೋರಿಸುವ ಸಪೋರ್ಟ್, ಇವೆಲ್ಲವೂ ನನಗೆ ತುಂಬ ದೊಡ್ಡ ಎನ್ಕರೇಜ್ಮೆಂಟ್ ಇದೆ. ನಾನು ಈಗ ನನ್ನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಿದ್ದೇನೆ, ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೇನೆ, ಡಾಕ್ಟ್ರ್ ಹೇಳಿದಂತೆ ಫಾಲೋಅಪ್ ಮಾಡಿಕೊಳ್ತೇನೆ ಸ್ನೇಹಿತರೆ. ಆಮೇಲೆ ನನ್ನ ಆರೋಗ್ಯ ಹೇಗೆ ಸಪೋರ್ಟ್ ಮಾಡ್ತದೆಯೋ ಅದರ ಪ್ರಕಾರ ಯೂಟ್ಯೂಬ್ ಕೆಲಸವನ್ನು ಮುಂದುವರಿಸ್ತೇನೆ. ಸೊ ಜಾಸ್ತಿ ಮಾತಾಡಲಿಕ್ಕೂ ಆಗಲ್ಲ. ನನ್ನ ಬಗ್ಗೆ ಚಿಂತೆ ಮಾಡುವ ಎಲ್ಲರಿಗೂ ಒಂದು ಮಾತು, ನಾನು ಧೈರ್ಯ ಕಳೆದುಕೊಂಡಿಲ್ಲ, ನಾನು ಯೂಟ್ಯೂಬ್ ಕೂಡ ಬಿಟ್ಟಿಲ್ಲ. ಸ್ವಲ್ಪ ಸಮಯ ನನ್ನ ಆರೋಗ್ಯಕ್ಕೆ ಪ್ರಿಯಾರಿಟಿ ಕೊಡ್ತಿದ್ದೇನೆ ಅಷ್ಟೇ. ಮತ್ತು ಹಿಂದಿನಂತೆ ನಿಮ್ಮ ಮುಂದೆ ಕುಳಿತು ಯೂಟ್ಯೂಬ್ ಬಗ್ಗೆ ಮಾತನಾಡುವ ದಿನಗಳು ಬರಬೇಕು ಅನ್ನೋದು ನನ್ನ ಆಸೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನನಗೆ ಬೇಕು. ಕೊನೆಯಲ್ಲಿ ಒಂದು ಮಾತು ಸ್ನೇಹಿತರೆ, ನಾನು ನಿಮಗೆ ಯೂಟ್ಯೂಬ್ ಕಲಿಸ್ತಾ ಬಂದಿದ್ದೇನೆ, ಆದರೆ ಈಗ ಜೀವನ ನನಗೆ ಒಂದು ವಿಷಯ ಕಲಿಸ್ತಿದೆ ಸ್ನೇಹಿತರೆ. ಯಾವುದೇ ಕೆಲಸ ಎಷ್ಟೇ ಮುಖ್ಯವಾಗಿದ್ದರೂ ಕೂಡ ನಮ್ಮ ಆರೋಗ್ಯ ಅದಕ್ಕಿಂತ ಮುಖ್ಯ. ಆದ್ದರಿಂದ ನಾನು ಸ್ವಲ್ಪ ನಿಧಾನವಾಗ್ತಿದ್ದೇನೆ, ಆದರೆ ನಿಲ್ಲುತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಇಷ್ಟು ದಿನ ಇದ್ದ ಹಾಗೆ ಮುಂದೆಯೂ ನನ್ನ ಜೊತೆ ಇರ್ತೀರಿ ಎಂದು ಭಾವಿಸ್ತೇನೆ ಸ್ನೇಹಿತರೆ. ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ, ನನ್ನನ್ನು ಸಪೋರ್ಟ್ ಮಾಡೋ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ತುಂಬ ಅಂದರೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇದನ್ನು ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಹೊಸ ಯೂಟ್ಯೂಬ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ನಿಮ್ಮ ಮುಂದೆನೇ ಬರ್ತೇನೆ ಸ್ನೇಹಿತರೆ. ಅಂಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೀ. ಧನ್ಯವಾದ ಸ್ನೇಹಿತರೆ.